ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡತಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನವೋದಯ ಎಕ್ಸಾಮ್ಸ್ಗೆ ಯಾವ ಬುಕ್ನ ರೆಫರ್ ಮಾಡಬೇಕು, ಎಷ್ಟೊಂದು ಜನ ಡಿಫ್ರೆಂಟ್ ಆಥರ್ಸು ಈ ಎಕ್ಸಾಮ್ಸ್ಗೆ ಬುಕ್ ಬರೆದಿದ್ದಾರೆ. ಯಾವ ಬುಕ್ನ ಓದಿದ್ರೆ ನಮಗೆ ಚೆನ್ನಾಗಿ ಸ್ಕೋರ್ ಆಗುತ್ತೆ, ಯಾವ ಬುಕ್ಕಲ್ಲಿ ಏನಿದೆ, ಸುಮ್ಮನೆ ಕನ್ಫ್ಯೂಸ್ ಆಗಬಾರ್ದು, ತುಂಬ ಮೆಟೀರಿಯಲ್ಸ್ನ ನಾವು ರೆಫರ್ ಮಾಡಬಾರ್ದು. ಸೊ ಯಾವ ಬುಕ್ನ ನಾವು ಚೆನ್ನಾಗಿ ಓದಿದ್ರೆ ಯಾವ ಬುಕ್ಕಲ್ಲಿ ಯಾವ ಥರ ಇರುತ್ತೆ ಅನ್ನೋಂಥ ಒಂದು ಐಡಿಯಾ ಕೊಡೋದಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀವಿ. ಇದು ಹೆಲ್ಪ್ಫುಲ್ ಅನಿಸಿದ್ರೆ ನೀವು ವಾಚಿಂಗ್ನ ಕಂಟಿನ್ಯೂ ಮಾಡಿ. ಸೊ ಇದರಲ್ಲಿ ನಾವು ಜಸ್ಟ್ ಆ ಬುಕ್ಸಲ್ಲಿ ಏನಿದೆ ಅಂತ ಹೇಳಿ ಒಂದಷ್ಟು ಸಜೆಷನ್ಸ್ನ ಕೊಡ್ತೀವಿ. ಆಪ್ಷನ್ ಯಾವುದು ತಗೋಬೇಕು ಅಂತ ಚೂಸ್ ಮಾಡೋ ಅಂತಹ ಚಾಯ್ಸ್ ನಿಮ್ಮದೇ ಆಗಿರುತ್ತೆ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಲೆಟ್ ಸ್ಟಾರ್ಟ್. ಯಾವುದೇ ಬುಕ್ ಮೆಟೀರಿಯಲ್ ಓದೋಕ್ಕೆ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನಾವು PYQsನ ನೋಡ್ಕೋಬೇಕು. ಅಂದರೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರಲ್ಲಿ ಪ್ಯಾಟ್ರನ್ನ ನೋಡ್ಕೋಬೇಕು, ಯಾವ ಥರ ಕ್ವೆಶನ್ ಕೇಳಿದ್ದಾರೆ ಅಂತ. ಆ್ಯಂಡ್ ಅದನ್ನು ಸಿಲಬಸ್ಸಿಗೆ ಲಿಂಕ್ ಮಾಡಬೇಕು. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ, ವಿದ್ಯಾರ್ಥಿಗಳು ಅಥವಾ ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ಬೇಕು ಅಂತ ಇರೋವಂತಹ ಪೇರೆಂಟ್ಸು ಇದನ್ನು ನೋಟ್ ಮಾಡ್ಕೋಬೇಕು. ಏನು ಅಂದರೆ ಫಸ್ಟು ಸಿಲಬಸ್ ನೋಡಬೇಕು. ನಾವು ಸಿಲಬಸ್ ವಿಡಿಯೋ ಕೂಡ ಮಾಡಿದ್ದೀವಿ, ಏನೇನು ಇರುತ್ತೆ ನವೋದಯ ಎಕ್ಸಾಮ್ಸಲ್ಲಿ ಅಂತ. ಆ ವಿಡಿಯೋ ನೋಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ನೋಡಿ. ಆ ಸಿಲಬಸ್ನ ಬುಕ್ ಮೆಟೀರಿಯಲ್ಸ್ ಇರೋ ಕಂಟೆಂಟ್ಗೆ ನಾವು ಟ್ಯಾಲಿ ಮಾಡ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ಮೇಜರಾಗಿ ಮಾಡಬೇಕಿರೋದು ಅಂದರೆ PYQsನ ರೆಫರ್ ಮಾಡಬೇಕು. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ನಾವು ರೆಗ್ಯುಲರಾಗಿ ನೋಡ್ತಾ ಇರಬೇಕು. ಆವಾಗ ನಮಗೆ ಗೊತ್ತಾಗುತ್ತೆ ಯಾವ ಪಾರ್ಟಿಂದ ಜಾಸ್ತಿ ಕ್ವೆಶನ್ಸ್ನ ಕೇಳ್ತಾರೆ, ಯಾವ ಲೆವೆಲಲ್ಲಿ ಕೇಳ್ತಾರೆ ಅಂತ. PYQsನ ನೋಡಾದ್ಮೇಲೆ ನೆಕ್ಸ್ಟು ಅಲ್ಲಿ ನಮ್ಗೆ ಅಬ್ಸರ್ವ್ ಮಾಡಿದಾಗ ಗೊತ್ತಾಗುತ್ತೆ ಏನಿದೆ. ಫಸ್ಟು ಪಾರ್ಟಲ್ಲಿ ಮೆಂಟಲ್ ಎಬಿಲಿಟಿ ಇದೆ, ಸೆಕೆಂಡ್ ಪಾರ್ಟಲ್ಲಿ ಮ್ಯಾಥ್ಸ್ ಇದೆ, ಥರ್ಡ್ ಪಾರ್ಟಲ್ಲಿ ಲ್ಯಾಂಗ್ವೇಜ್ ಟೆಸ್ಟ್ ಇದೆ. ಸೊ ಫಸ್ಟು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥ ಮೆಟೀರಿಯಲ್ ನಾನು ಸಜೆಸ್ಟ್ ಮಾಡ್ತಿರೋದು ಅಂದರೆ ಅರಿಹಂತ್ ಪಬ್ಲಿಕೇಶನ್ದು. ಯಾರಿಗೆ ತುಂಬ ಐಡಿಯಾನೇ ಇಲ್ಲ, ನಾವು ಪ್ರೀವಿಯಸ್ಸು ಯಾರಿಗೂ ಓದಿಸಿಲ್ಲ, ಇದೇ ಫಸ್ಟ್ ಟೈಮ್ ಓದಿಸಿರೋದು ಅಂತ ಯಾರು ಮೆಟೀರಿಯಲ್ಸ್ನ ಹುಡುಕ್ತಿರ್ತೇವಲ್ವ, ಅದಕ್ಕೆ ಅಂಥವರಿಗೆ ಅರಿಹಂತ್ ತುಂಬ ಚೆನ್ನಾಗಿದೆ. ತುಂಬ ನೀಟಾಗಿ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ, ಯಾವ ಥರ ಪ್ಯಾಟ್ರನ್ ಇರುತ್ತೆ ಅಂತ ಎಲ್ಲ. ಇಲ್ಲಿ ಈ ಬುಕ್ಕಲ್ಲಿ ಯಾವ ಥರ ಇದೆ ಅಂದರೆ ಫಸ್ಟು ಮೆಂಟಲ್ ಎಬಿಲಿಟಿ, ಒಂದಷ್ಟು ಪೇಜಸ್ ಫುಲ್ಲು ಮೆಂಟಲ್ ಎಬಿಲಿಟಿನೇ ಇರುತ್ತೆ. ನೆಕ್ಸ್ಟ್ ಸೆಕೆಂಡ್ ಪಾರ್ಟಲ್ಲಿ ಮ್ಯಾಥ್ಸು ಕೂಡ ಅಷ್ಟೇ. ಯಾವ ಥರ ಇದೆ ಅಂದರೆ 2 ಪಾರ್ಟ್ ಇರುತ್ತೆ. ಫಸ್ಟ್ ಪಾರ್ಟಲ್ಲಿ ಪ್ರಾಕ್ಟೀಸ್ ಎಕ್ಸಸೈಸ್ ಇರುತ್ತೆ. ಫಸ್ಟ್ ಪಾರ್ಟಲ್ಲಿ ಇಂಟ್ರೊಡಕ್ಷನ್ನು ಮತ್ತು ಯಾವ ಥರ ಸಾಲ್ವ್ ಮಾಡಬೇಕು ಅಂತ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ ಪೇರೆಂಟ್ಸ್ಗೆ ಅಥವಾ ಟೀಚರ್ಸ್ಗೆ, ಅಥವಾ ಸ್ಟೂಡೆಂಟ್ಸ್ ಕೂಡ ಅದನ್ನು ಓದ್ಕೊಂಡು ಅರ್ಥ ಮಾಡಿಕೊಂಡು ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಕೊಟ್ಟಿರ್ತಾರೆ. ಅದಾದಮೇಲೆ ಎಕ್ಸಸೈಸ್ 1 ಅಂತ ಹೇಳಿ ಕೊಟ್ಟಿರ್ತಾರೆ. ನಿಯರ್ಲಿ 40 ಕ್ವೆಶನ್ಸ್ ಇರುತ್ತೆ. ನೆಕ್ಸ್ಟು PYQs ಇರುತ್ತೆ. ಇವಾಗ ನೀವು ಫಸ್ಟ್ ಚಾಪ್ಟರ್ ತೊಗೊಂಡ್ರಿ ಅಂದರೆ ಅದಕ್ಕೆ ಇಂಟ್ರೊಡಕ್ಷನ್ ಇರುತ್ತೆ, ಪ್ರಾಕ್ಟೀಸ್ ಎಕ್ಸಸೈಸ್ ಇರುತ್ತೆ. ಆ ಚಾಪ್ಟರಲ್ಲಿ ಪ್ರೀವಿಯಸ್ ಇಯರಲ್ಲಿ ಯಾವ್ಯಾವೆಲ್ಲ ಕ್ವೆಶನ್ಸ್ ಕೇಳಿದ್ದಾರೆ ಅದನ್ನೆಲ್ಲ ಒಂದು ಹತ್ರ ಲಿಸ್ಟ್ ಮಾಡಿ ಯಾವ್ಯಾವ ಇಯರಲ್ಲಿ ಅಂತ ಮೆನ್ಷನ್ ಮಾಡಿ ಎಕ್ಸಸೈಸ್ನ ಕೊಟ್ಟಿರ್ತಾರೆ. ಚಾಪ್ಟರ್ ವೈಸು ಕೀ ಆನ್ಸರ್ಸ್ ಕೂಡ ಆ ಚಾಪ್ಟರ್ ಎಂಡಿಂಗಲ್ಲೇ ಇರುತ್ತೆ. ಸೊ ಇದು ಈ ಮೆಟೀರಿಯಲ್ನ ಸ್ಪೆಷಾಲಿಟಿ. ಈಗ ಮಾಸ್ಟರ್ ಗೈಡ್ ಎಲ್ಲ ತೊಗೊಂಡ್ರೆ ನಮಗೆ ಅಲ್ಲಿ ಚಾಪ್ಟರ್ ವೈಸು PYQs ಅನಾಲಿಸಿಸ್ ಕೊಟ್ಟಿರಲ್ಲ. ಬಟ್ ಇದರಲ್ಲಿ ಏನಂದರೆ ಟಾಪಿಕ್ ವೈಸು PYQsನ ಕೊಡ್ತಾರೆ. ಬಿಗಿನರ್ಸ್ ಯಾರಿರ್ತಾರೆ ಅವರಿಗೆ ತುಂಬ ಕ್ಲಿಯರಾಗಿ ಅರ್ಥ ಆಗುತ್ತೆ. ಚಾಪ್ಟರ್ ವೈಸೇ ಇದೆ, ಸಿಲಬಸ್ ಹೆಂಗಿದೆಯೋ ಅದೇ ಥರ ಚಾಪ್ಟರ್ ವೈಸ್ ಇದೆ. ಮೆಂಟಲ್ ಎಬಿಲಿಟಿಯಲ್ಲೂ ಇದೇ ಪ್ಯಾಟ್ರನ್ ಇದೆ, ನೆಕ್ಸ್ಟ್ ಮ್ಯಾಥ್ಸಲ್ಲೂ ಇದೇ ಪ್ಯಾಟ್ರನ್ ಇದೆ, ಲ್ಯಾಂಗ್ವೇಜಸಲ್ಲೂ ಇದೇ ಪ್ಯಾಟ್ರನ್ ಇದೆ. ಮೆಂಟಲ್ ಎಬಿಲಿಟಿ ನಿಮಗೆ ತುಂಬ ಕ್ವೆಶನ್ಸ್ ಸಿಗ್ತವೆ ಸಾಲ್ವ್ ಮಾಡೋದಕ್ಕೆ. ಮ್ಯಾಥ್ಸಲ್ಲೂ ಅಷ್ಟೇ ಪರ್ ಚಾಪ್ಟರ್ ನಿಮಗೆ 40 PYQs ಪ್ಲಸ್ 40 ನಮಗೆ ಸಾಲ್ವ್ ಮಾಡೋದಕ್ಕೆ ಕ್ವೆಶನ್ನ ಕೊಟ್ಟಿರ್ತಾರೆ. ನೆಕ್ಸ್ಟು ಮೋರ್ ಎಕ್ಸಸೈಸ್ ಕ್ವೆಶನ್ಸ್ ಕಂಪೇರ್ ಟು ಅದರ್ ಮೆಟೀರಿಯಲ್ಸ್. ಈ ಮೆಟೀರಿಯಲಲ್ಲಿ ಜಾಸ್ತಿ ಎಕ್ಸಸೈಸ್ ಕ್ವೆಶನ್ ಇರುತ್ತೆ ಆ್ಯಂಡ್ ಮಕ್ಕಳು ತುಂಬ ಥಿಂಕ್ ಮಾಡಿ ಮಾಡೋ ಥರ ರಿಲೆವೆಂಟ್ ಕ್ವೆಶನ್ಸು ಚೆನ್ನಾಗಿರುತ್ತೆ. ಇದು ಎಲ್ಲ 20 ಚಾಪ್ಟರ್ಸ್ ಮ್ಯಾಥ್ಸಿಗಿರುತ್ತೆ, 10 ಚಾಪ್ಟರ್ಸ್ ಮೆಂಟಲ್ ಎಬಿಲಿಟಿಗಿರುತ್ತೆ, ಲ್ಯಾಂಗ್ವೇಜ್ ಪ್ಯಾಸೇಜಸ್ ಕೂಡ ಮಕ್ಕಳಿಗೆ ಸಾಲ್ವ್ ಮಾಡೋಕ್ಕಿರುತ್ತೆ. ಕೀ ಆನ್ಸರ್ಸು ಅಲ್ಲೇ ಕೆಳಗೆ ಕೊಟ್ಟಿರ್ತಾರೆ, ತುಂಬ ಆ್ಯಕ್ಯುರೇಟಾಗಿ ಕೊಟ್ಟಿರ್ತಾರೆ. ತುಂಬ ಚೆನ್ನಾಗಿದೆ ಈ ಬುಕ್ಕು. ನೆಕ್ಸ್ಟು ಮಾಡೆಲ್ ಪೇಪರ್ ಕೊಟ್ಟಿದ್ದಾರೆ. ಫಸ್ಟ್ ಪಾರ್ಟ್ ಫುಲ್ ಮೆಂಟಲ್ ಎಬಿಲಿಟಿ 100 ಪೇಜಸ್ಸು, ನೆಕ್ಸ್ಟು ಮ್ಯಾಥ್ಸ್ ಇರುತ್ತೆ, ನೆಕ್ಸ್ಟು ಪ್ಯಾಸೇಜಸ್ ಇರುತ್ತೆ. ಅದಾದಮೇಲೆ 2 ಮಾಡೆಲ್ ಪೇಪರ್ಸ್ನ ಮೂರು ಮಾಡೆಲ್ ಪೇಪರ್ಸ್ನ ಇವರು ಇಲ್ಲಿ ಕೊಟ್ಟಿರ್ತಾರೆ. ಮಾಡೆಲ್ ಪೇಪರ್ಸ್ ಅಂದರೆ ಫುಲ್ ನೀವು ಎಕ್ಸಾಮ್ ಬರಿಬೇಕಾದ್ರೆ ಎಷ್ಟು ಟೈಮಿಂಗ್ಸಲ್ಲಿ ಎಷ್ಟು ಕ್ವಶನ್ನ ಸಾಲ್ವ್ ಮಾಡ್ತೀರಲ್ವ ಅದೇ ಥರ ಇರುತ್ತೆ. ಇಲ್ಲಿ ಟಾಪಿಕ್ಸು ಕ್ಲಿಯರಾಗಿ ಸಪ್ರೇಷನ್ ಆಗಿದೆ, ಅದೇ ಈ ಬುಕ್ದು ಅಡ್ವಾಂಟೇಜ್ ಆಗಿರುತ್ತೆ. ನೆಕ್ಸ್ಟು
ಇಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಏನು ಅಂದರೆ ಈ ಬುಕ್ಕಲ್ಲಿ OMR ಶೀಟ್ಸ್ನ ಕೊಟ್ಟಿರೋದಿಲ್ಲ, ಮತ್ತು PYQs ಯಾವುದೋ ಒಂದು ಮಾತ್ರ ಕೊಟ್ಟಿದ್ದಾರೆ. ಚಾಪ್ಟರ್ ವೈಸ್ PYQs ಅವೈಲಬಲ್ ಇದೆ, ಬಟ್ ಪರ್ಟಿಕ್ಯುಲರ್ ಆಗಿ ಅಂದರೆ ಇವಾಗ 2012 ಪೇಪರ್ ಎಕ್ಸಾಂಪಲ್ ತಗೊಂಡ್ರೆ ಫುಲ್ ಕ್ವಶನ್ ಪೇಪರ್ನ ಇವರು ಕೊಟ್ಟಿಲ್ಲ. ಜಸ್ಟ್ ಇದರಲ್ಲಿ ಮ್ಯಾಥ್ಸಲ್ಲಿ ಯಾವ ಥರ ಕ್ವಶನ್ ಕೇಳಿದ್ದಾರೆ ಅದನ್ನು ಸೆಗ್ರಿಗೇಷನ್ ಮಾಡಿ ಕೊಟ್ಟಿದ್ದಾರೆ. ಪರ್ಟಿಕ್ಯುಲರ್ PYQsನ ಇದರಲ್ಲಿ ಕೊಟ್ಟಿಲ್ಲ. ಬಿಗಿನರ್ಸ್ ಆದರೆ ಇದು ತುಂಬ ಟಾಪ್ 1 ರೆಕಮೆಂಡೆಡ್ ಬುಕ್ಕು. ಆ್ಯಂಡ್ ನೀವು ಯಾವುದೇ ಕೋಚಿಂಗ್ ಸೆಂಟರ್ ಹೋಗ್ತಿಲ್ಲ, ನಾವು ಓದ್ಕೊಂಡು ಸೆಗ್ರಿಗೇಟ್ ಮಾಡಿಕೊಂಡು ಓದ್ತೀವಿ ಅಂದರೆ, ಓದ್ಕೊಂಡು ನಾವೇ ಸ್ವತಃ ಸಾಲ್ವ್ ಮಾಡ್ತೀವಿ, ಸೆಲ್ಫ್ ಪ್ರಿಪ್ರೇಷನ್ ಮಾಡ್ತಿದ್ದೀವಿ ಅಂದರೆ ಇದು ನಂಬರ್ 1 ಬುಕ್ ಆಗಿದೆ. ಯಾವುದಿದು? ಅರಿಹಾಂತ್ ಪಬ್ಲಿಕೇಶನ್. ಇದು ಮಾರ್ಕೆಟ್ಸಲ್ಲೂ ಸಿಗುತ್ತೆ, ಆನ್ಲೈನಲ್ಲೂ ಕೂಡ ಇದೆ. ಆನ್ಲೈನಲ್ಲಿ ತೊಗೊಳೋದಕ್ಕಿಂತ ಬುಕ್ ಸ್ಟೋರಲ್ಲಿ ಹೋಗಿ ತೊಗೊಂಡ್ರೆ 300 to 400 ಇದು ಸಿಗುತ್ತೆ ಪ್ರೈಸಲ್ಲಿ. ನೆಕ್ಸ್ಟು ಟಾಪ್ ಮೋಸ್ಟ್ ಯಾರೇ ನವೋದಯ ಪ್ರಿಪೇರ್ ಆಗ್ತಿದ್ದಾರೆ ಅಂದರೆ ಜಾಸ್ತಿ ರೆಫರ್ ಮಾಡೋದು, ತುಂಬ ವರ್ಷಗಳಿಂದ ನಂಬಿಕೆಯಿಂದ ರೆಫರ್ ಮಾಡ್ತಾ ಇರೋ ಬುಕ್ ಅಂದರೆ ಅದು ಮಾಸ್ಟರ್ ಗೈಡ್. ಇದು ತುಂಬ ಚೆನ್ನಾಗಿರೋವಂತಹ ಬುಕ್ಕು. ಇದು ಲೇಟೆಸ್ಟ್ ಎಡಿಷನ್ ನೀವು ತೊಗೋಬೇಕಾಗುತ್ತೆ. ಯಾವುದೇ ಬುಕ್ ಆಗಲಿ, ಇದು ಅಷ್ಟೇ 2026ನೇ ನೀವು ತೊಗೋಬೇಕು, ಅರಿಹಾಂತ್ ಆಗಲಿ ಅಥವಾ ಮಾಸ್ಟರ್ ಗೈಡ್ ಆಗಲಿ. ಇದರಲ್ಲಿ ಯಾವ ಥರ ಅಂದರೆ ಆಲ್ರೆಡಿ ಯಾರು ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಇದ್ದಾರೆ, ಈ ಫೀಲ್ಡಲ್ಲಿ ಸ್ವಲ್ಪ ಪಳಗಿದ್ದಾರೆ ಆ್ಯಂಡ್ 2-3 ಸರಿ ಕೋಚ್ ಮಾಡಿದ್ದಾರೆ. ನೆಕ್ಸ್ಟ್ ನೀವು ಕೋಚಿಂಗ್ ಹೋಗ್ತಿರ್ತೀರ, ಜೊತೆಗೆ ರೆಫರೆನ್ಸ್ ಬುಕ್ ಬೇಕಿರುತ್ತೆ ಅಲ್ವಾ, ಅಂಥವ್ರಿಗೆ ಈ ಬುಕ್ಕು ತುಂಬ ಚೆನ್ನಾಗಿದೆ. ಇಲ್ಲಿ ಟಾಪಿಕ್ನ ಒಂದು ಸರಿ ಎಲ್ಲ ಟಾಪಿಕ್ಸ್ನೂ ಎಕ್ಸ್ಪ್ಲೈನ್ ಮಾಡಿಬಿಡ್ತಾರೆ. ಒಂದು 10 ಟಾಪಿಕ್ ಎಕ್ಸ್ಪ್ಲೈನ್ ಮಾಡಿದ್ರು ಅಂದರೆ ಅಲ್ಲಿ ನಿಮಗೆ ಒಂದು ಫಾರ್ಮುಲಾ ಶೀಟ್ ಅಂತ ಕೊಡ್ತಾರೆ ಮ್ಯಾಥ್ಸಿಗೆ. ನೆಕ್ಸ್ಟು ಅಷ್ಟೇ ಲ್ಯಾಂಗ್ವೇಜ್ ಟೆಸ್ಟು, ಇದು ಕೂಡ ತುಂಬ ಚೆನ್ನಾಗಿದೆ. ಬಟ್ ಇಲ್ಲೇನಂದರೆ ಟಾಪಿಕ್ ವೈಸ್ ಸೆಪ್ರೇಷನ್ ಇಲ್ಲ. ಒಂದು ಕಡೆಯಿಂದ ಟಾಪಿಕ್ ಎಕ್ಸ್ಪ್ಲೈನ್ ಮಾಡಿರ್ತಾರೆ, ಒಂದು ಸಮ್ಮರಿ ಇರುತ್ತೆ ಆ ಟಾಪಿಕ್ಸ್ಗೆ. ಅದಾದಮೇಲೆ ಒಂದು 400 to 600 ಕ್ವೆಶನ್ಸು ನಿಮಗೆ ಪ್ರಾಕ್ಟೀಸಿಗೆ ಅಂತಲೇ ಕೊಟ್ಟಿರ್ತಾರೆ. ಅಲ್ಲಿ ನೀವು ವರ್ಕ್ ಮಾಡ್ಕೋಬೇಕಾಗುತ್ತೆ. ಇದರಲ್ಲೂ ಅಷ್ಟೇ ಮೆಂಟಲ್ ಎಬಿಲಿಟಿ, ಫಸ್ಟ್ ಪಾರ್ಟಲ್ಲಿ ಮೆಂಟಲ್ ಎಬಿಲಿಟಿ ಫುಲ್ ಪ್ರಾಕ್ಟೀಸ್ ಕ್ವೆಶನ್ಸ್ ಕೊಟ್ಟಿರ್ತಾರೆ. ನೆಕ್ಸ್ಟು ಮ್ಯಾಥಮೆಟಿಕ್ಸು, ಇಲ್ಲಿ ಹೇಳಿದೆ ಅಲ್ವಾ ಏನು ಫಾರ್ಮುಲಾಸ್ ಏನಿದೆ, ಟಾಪಿಕ್ ಏನಿದೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಒಂದು 10 ಟಾಪಿಕ್ಸಿಗೆ ಒಂದು ಫಾರ್ಮುಲಾ ಶೀಟ್ಸ್ ಅಂತ ಇರುತ್ತೆ. ಅದಾದಮೇಲೆ ಫುಲ್ ಪ್ರಾಕ್ಟೀಸ್ ಇರುತ್ತೆ. ನೆಕ್ಸ್ಟು ಲ್ಯಾಂಗ್ವೇಜ್ ಟೆಸ್ಟು ಇದರಲ್ಲೂ ಅಷ್ಟೇ ಪ್ಯಾಸೇಜಸ್ ಇರುತ್ತೆ. ತುಂಬ ಲೆಂದಿ ಪ್ಯಾಸೇಜಸ್ ಇದೆ, ಅಷ್ಟೆಲ್ಲ ನೀಡಿಲ್ಲ. ಬಟ್ ಮಕ್ಕಳಿಗೆ ಚೆನ್ನಾಗಿ ಹೆಲ್ಪ್ ಆಗುತ್ತೆ, ಆ ಕಾಂಪ್ರಹೆನ್ಷನ್ ಕೆಪಾಸಿಟಿನ ಕಲ್ತ್ಕೋತಾರೆ. ಇದು ತುಂಬ ಪಾಪ್ಯುಲರ್ ಮೆಟೀರಿಯಲ್ ಆಗಿದೆ. ಇಲ್ಲಿ ಏನಂದರೆ ಟಾಪಿಕ್ಸು ಆರ್ಡರ್ ವೈಸ್ ಆಗಿರಲ್ಲ, ತುಂಬ ಶಫಲ್ಡ್ ಆಗಿರುತ್ತೆ. ಮಕ್ಕಳೇ ಓದಿ ಅರ್ಥ ಮಾಡಿಕೊಂಡು ಸೆಲ್ಫ್ ಸ್ಟಡಿ ಮಾಡ್ತಿದ್ದಾರೆ ಅಂದರೆ ಈ ಮೆಟೀರಿಯಲ್ಲು ಸ್ವಲ್ಪ ಕಷ್ಟ ಅನಿಸುತ್ತೆ. ಯಾಕೆ ಅಂದರೆ ಟೀಚರ್ಸೇ ಆಗಿದ್ದರೆ, ಎಕ್ಸ್ಪೀರಿಯನ್ಸ್ಡ್ ಇದ್ದರೆ ಯಾವ ಟಾಪಿಕ್ ಆದಮೇಲೆ ಯಾವ ಟಾಪಿಕ್ ಮಾಡಬೇಕು, ಯಾವ ಥರ ಅಪ್ರೋಚ್ ಮಾಡಿದ್ರೆ ಈಸಿ ಆಗುತ್ತೆ ಅನ್ನೋದನ್ನು ಇದರಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ ಅರಿಹಾಂತಲ್ಲಿ. ಬಟ್ ಇದರಲ್ಲಿ ಅಷ್ಟು ಎಕ್ಸ್ಪ್ಲನೇಷನ್ ಇಲ್ಲ, ಸ್ವಲ್ಪ ಕಾಂಪ್ಲೆಕ್ಸ್ ಅನಿಸುತ್ತೆ. ಬಟ್ ಕ್ವೆಶನ್ಸ್ ಮಾತ್ರ ತುಂಬ ಅಪ್ಲಿಕೇಬಲ್ ಆಗಿ ಇರುತ್ತೆ. ಇದರಲ್ಲಿ ಚೆನ್ನಾಗಿ ಮಾಡೋದು ಕಲ್ತ್ಕೊಂಡ್ರೆ ಇನ್ನೂ ಈಸಿ ಅನಿಸುತ್ತೆ. ಈ ಮೆಟೀರಿಯಲ್ನ ಚೆನ್ನಾಗಿ ನೀವು ಸಾಲ್ವ್ ಮಾಡೋದು ಕಲ್ತ್ಕೊಂಡ್ರೆ ಎಕ್ಸಾಮಲ್ಲಿ ಈಸಿ ಅನ್ನೋ ಥರ ಕ್ವಶನ್ಸ್ನ ಕೊಟ್ಟಿರ್ತಾರೆ. ಈ ಮೆಟೀರಿಯಲಲ್ಲಿ ತುಂಬ ಅಡ್ವಾಂಟೇಜ್ ಏನು ಅಂದರೆ PYQs ಕೊಟ್ಟಿದ್ದಾರೆ. ಇವಾಗ 2012 ಅಂದರೆ ಆ ಪೇಪರ್ನ ಕಂಪ್ಲೀಟ್ ಕ್ವಶನ್ ಪೇಪರ್ನ ಕೊಟ್ಟಿರ್ತಾರೆ. ನೆಕ್ಸ್ಟು ಇನ್ನೂ ಒಂದು ಅಡ್ವಾಂಟೇಜ್ ಅಂದರೆ OMR ಶೀಟ್ಸ್. ನಮ್ಮೆಲ್ಲರಿಗೂ ಗೊತ್ತಿದೆ, ನಾವು ಏನೇ ಪ್ರಿಪ್ರೇಷನ್ ಮಾಡಿದ್ರು ಅಟ್ ದಿ ಎಂಡ್ ನಾವೇನು ಫಿಲ್ ಮಾಡ್ತಿರ್ತೀವಿ OMR ಶೀಟ್ಸಲ್ಲಿ ಈ ಥರ 4 ಇರುತ್ತೆ. ಅದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಇರುತ್ತೆ ನಾವು ಅದಕ್ಕೆ ಫಿಲ್ ಮಾಡಬೇಕಾಗಿರುತ್ತೆ. ಇದು ನಮಗೆ ತುಂಬ ಮಾಡಬೇಕಾಗಿರೋಂತಹ ಪ್ರಾಕ್ಟೀಸು. ಕಾನ್ಸೆಪ್ಟನ್ನ ಎಷ್ಟು ತರೋಗಿ ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟೇ ತರೋವಾಗಿ OMR ಶೀಟ್ಸ್ನ ನಾವು ಫಿಲ್ ಮಾಡೋದನ್ನ ತುಂಬ ತರೋವಾಗಿ ಕಲಿಬೇಕಾಗುತ್ತೆ. ಇಲ್ಲಿ ನಿಯರ್ಲಿ 2012ಇಂದ 2025ವರೆಗೂ ಎಲ್ಲ ಕ್ವಶನ್ ಪೇಪರ್ಸ್ನೂ ಇಲ್ಲಿ ಕೊಟ್ಟಿರ್ತಾರೆ. ಯಾವಾಗ ಇದು ಹೆಲ್ಪ್ ಆಗುತ್ತೆ ಅಂದರೆ ಎಲ್ಲ ಟಾಪಿಕ್ಸ್ನೂ ನೀವು ಕವರ್ ಮಾಡಿ ಆ ಟಾಪಿಕ್ಸ್ ಎಲ್ಲ ತರೋ ಆಗಿ ಎಕ್ಸಾಮ್ ಮೂಮೆಂಟಲ್ಲಿ PYQs ಸಾಲ್ವ್ ಮಾಡ್ತೀರಾ ಅಲ್ವಾ, ಟೈಮರ್ ಇಟ್ಕೊಂಡು ಸಾಲ್ವ್ ಮಾಡಬೇಕಾದ್ರೆ ಈ ಮೆಟೀರಿಯಲ್ ತುಂಬ ಯೂಸ್ ಆಗುತ್ತೆ. ಅರಿಹಾಂತು ನಿಮಗೆ ಕನ್ನಡ ಮೀಡಿಯಮಲ್ಲಿ ಇಲ್ಲ, ಇಂಗ್ಲೀಷ್ ಮೀಡಿಯಮ್, ಹಿಂದಿ ಮೀಡಿಯಮಲ್ಲಿ ಮಾತ್ರ ಅವೈಲಬಲ್ ಇದೆ. ಮಾಸ್ಟರ್ ಗೈಡ್ ಆ ಥರ ಅಲ್ಲ, ಕನ್ನಡ ಮೀಡಿಯಮಲ್ಲೂ ಅವೈಲಬಲ್ ಇರುತ್ತೆ, ಇಂಗ್ಲೀಷ್ ಮೀಡಿಯಮಲ್ಲೂ
ಅವೈಲಬಲ್ ಇರುತ್ತೆ. ಇದು ಕೂಡ ಅಷ್ಟೇ ಕಾಸ್ಟ್ 300 to 400 ಇದೆ. ಆನ್ಲೈನಲ್ಲೂ ಅವೈಲಬಲ್ ಇದೆ, ಇಲ್ಲಾಂದರೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೂಡ ಇದು ತೊಗೋಬೋದು. ತುಂಬ ಹಳೇ ಪಬ್ಲಿಕೇಷನ್ನು, ತುಂಬ ಚೆನ್ನಾಗಿ ಕೊಡ್ತಾರೆ ಇದರಲ್ಲಿ. ಬಟ್ ಏನಂದರೆ ಕೋಚಿಂಗ್ ಹೋಗ್ತಿದ್ರು, ಕೋಚಿಂಗ್ ಹೋಗ್ತಿದ್ದು ಜೊತೆಗೆ ಇದು ರೆಫರ್ ಮಾಡೋಕ್ಕೆ ಚೆನ್ನಾಗಿದೆ. ಸೆಲ್ಫ್ ಪ್ರಿಪ್ರೇಷನ್ ಮಾಡಿದ್ರೆ ಸ್ವಲ್ಪ ಕಾಂಪ್ಲೆಕ್ಸ್ ಅನ್ನಿಸ್ಬೋದು. ಪೇರೆಂಟ್ಸ್ ಮೇಲೆ ಯಾರು ಟೀಚ್ ಮಾಡ್ತಿರ್ತೀರ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದನ್ನು ಮಕ್ಕಳಿಗೆ ಹೆಂಗೆ ಹೇಳ್ಕೊಡ್ತೀರಾ ಅಂತ. ಇದನ್ನು ಕೂಡ ನೀವು ಬೈ ಮಾಡ್ಬೋದು. ಇದರಲ್ಲಿ ಏನಂದರೆ ಅಡ್ವಾಂಟೇಜ್ PYQs ಮತ್ತು OMRs ಇರುತ್ತೆ. ನೆಕ್ಸ್ಟು ಇದು ಪ್ರಾಕ್ಟೀಸಿಂಗ್ಗೆ ನೆಕ್ಸ್ಟ್ ಯಾವುದು ಅಂದರೆ ವಿದ್ಯಾಸ್ಫೂರ್ತಿ. ನಾವು ಪ್ರೀವಿಯಸ್ ಯಾವ್ದು ನೋಡಿದ್ವಿ, ಪಬ್ಲಿಕೇಶನ್ ಬಂದುಬಿಟ್ಟು ಮಾಸ್ಟರ್ ಗೈಡ್ ಇದು ಚೆನ್ನಾಗಿರುತ್ತೆ ಇದು. ನೆಕ್ಸ್ಟು ನವೋದಯ ವಿದ್ಯಾಸ್ಫೂರ್ತಿ ಅಂತ ಹೇಳಿ, ಇದು ನಾವು ಪ್ರಿಪ್ರೇಷನ್ ಮಾಡಬೇಕಾದ್ರೆ ಲಾಸ್ಟ್ ಮೂಮೆಂಟಲ್ಲಿ ಸಿಕ್ಕಾದ್ಮೇಲೆ ಅನಿಸ್ತು ಅಯ್ಯೋ ಬಿಗಿನಿಂಗೇ ಸಿಗಬಾರ್ದಿತ್ತಾ ಅಂತ. ಯಾಕಂದರೆ ಟಾಪಿಕ್ನ ವೆರಿ ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಆ್ಯಂಡ್ ನಂಬರ್ ಆಫ್ ಪ್ರಾಕ್ಟೀಸ್ ಕ್ವಶನ್ಸ್ ಏನಿದೆ ಅಲ್ವಾ, ಅದು ತುಂಬ ಜಾಸ್ತಿ ಕೊಟ್ಟಿರ್ತಾರೆ ಇದರಲ್ಲಿ. PYQs ಎಲ್ಲ ಇದರಲ್ಲಿ ಅಷ್ಟು ಕೊಟ್ಟಿರೋಲ್ಲ, ಬಟ್ ಪ್ರಾಕ್ಟೀಸ್ ಕ್ವೆಶನ್ಸ್ ತುಂಬ ಅಂದರೆ ತುಂಬ ಕೊಟ್ಟಿರ್ತಾರೆ. 2 ಇದೆ ಇದರಲ್ಲಿ. ಒಂದು ಸಿಂಪ್ಲಿಸಿಟಿ ಅಂತ ಹೇಳಿ, ಸಿಂಪ್ಲಿಸಿಟಿಯಲ್ಲಿ ಅವರೇ ಮೆನ್ಷನ್ ಮಾಡಿರೋಂಗೆ 1000+ ಕ್ವೆಶನ್ಸು, ಯಾವುದರಲ್ಲಿ ಮೆಂಟಲ್ ಎಬಿಲಿಟಿಯಲ್ಲಿ 2000+ ಕ್ವೆಶನ್ಸು ಇದು ಮ್ಯಾಥ್ಸಲ್ಲಿರುತ್ತೆ. ನೆಕ್ಸ್ಟು 525+ ಪ್ಯಾಸೇಜಸ್ಸು ಇದರಲ್ಲಿ ಅವೈಲಬಲ್ ಇರುತ್ತೆ. ಬಿಗಿನಿಂಗಲ್ಲೇ ತೊಗೋತಿರೋದಾದರೆ ಸಿಂಪ್ಲಿಸಿಟಿ ಟಾಪ್ 1 ರೆಕಮೆಂಡೇಷನ್ನು. ನೆಕ್ಸ್ಟು ನೀವೆಲ್ಲ ಈ ಸಿಂಪ್ಲಿಸಿಟಿಯಲ್ಲಿ ಮುಗಿಸ್ಬಿಟ್ಟಿದ್ದೀರಾ, ಇದರಲ್ಲಿ ಏನಂದರೆ ಕೀ ಆನ್ಸರು ಇದರಲ್ಲೇ ಕೊಟ್ಟಿರಲ್ಲ ನಿಮಗೆ. ಕೀ ಆನ್ಸರ್ನ ನಿಮಗೆ ಇವರು PDF ಮುಖಾಂತರ ಕಳಿಸ್ಕೊಡ್ತಾರೆ, ಇವ್ರನ್ನ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿದ್ರೆ. ಇದು ತುಂಬ ಸಿಂಪ್ಲಿಸಿಟಿ ಹೆಂಗೆ ಅಂದರೆ ಬಿಗಿನಿಂಗಲ್ಲೇ ತೊಗೊಂಡು ಸಾಲ್ವ್ ಮಾಡಬೇಕಾಗುತ್ತೆ. ಪ್ರಾಕ್ಟೀಸ್ ಕ್ವೆಶನ್ಸ್ ತುಂಬ ಅಂದರೆ ತುಂಬ ಇರುತ್ತೆ, ಪ್ಲಸ್ ಮಾಡೆಲ್ ಪೇಪರ್ಸ್ ಇರುತ್ತೆ, ಅದು ಅಡ್ವಾಂಟೇಜು. ನೀವು ಇನ್ ಕೇಸ್ ಏನಾದ್ರೂ ಇಲ್ಲ ನಾವು ಪ್ರಾಕ್ಟೀಸ್ ಎಲ್ಲ ಅರಿಹಂತಲ್ಲಿ ಮಾಡ್ಕೋತೀವಿ, ಮಾಡೆಲ್ ಪೇಪರ್ಸ್ ಅಷ್ಟೇ ಬೇಕು, ಎಕ್ಸಾಮ್ ಮೂಮೆಂಟಲ್ಲಿ ಮಾಡೆಲ್ ಪೇಪರ್ಸ್ ಬೇಕು ಅಂದರೆ 35 ಪ್ರಾಕ್ಟೀಸ್ ಟೆಸ್ಟ್ ಇರೋವಂಥ ಒಂದು ಬುಕ್ ಇದೆ, ಅದು ನವೋದಯ ವಿನ್ನರ್ ಸೀರೀಸ್ ಅಂತ. ಇವ್ರದ್ದು ಯೂಟ್ಯೂಬ್ ಚಾನೆಲ್ ಕೂಡ ಇದೆ, ವಿದ್ಯಾಸ್ಫೂರ್ತಿ ಅಂತ. ಕನ್ನಡ ಮೀಡಿಯಮ್ಮಲ್ಲಿ ಓದ್ತಿರೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ತುಂಬ ಅಂದರೆ ತುಂಬ ಡೆಡಿಕೇಟಿವ್ ಆಗಿ ಈ ಒಂದು ಚಾನಲ್ನ ಟೀಚರ್ಸ್ ನಡೆಸ್ತಾ ಇದ್ದಾರೆ. ಬುಕ್ಸು ಅಷ್ಟೇ ತುಂಬ ಚೆನ್ನಾಗಿದೆ. ಬಟ್ ಕಂಪೇರ್ ಟು ಪ್ರೀವಿಯಸ್ ಬುಕ್ ಮೆಟೀರಿಯಲ್ಸು ಈ ಬುಕ್ ಮೆಟೀರಿಯಲ್ ಸ್ವಲ್ಪ ಕಾಸ್ಟ್ಲಿ. ಬಲ್ಕಾಗಿ ತೊಗೊಂಡ್ರೆ ಕಮ್ಮಿ ರೇಟ್ಗೆ ಹಾಕ್ಕೊಡ್ತಾರೆ. ಸಿಂಗಲ್ ಪೀಸ್ ಎಲ್ಲ ಆದರೆ 400 rupees to 500 rupees ಇದು ಇರುತ್ತೆ. ಸೊ ಇದಿಷ್ಟು ಟಾಪ್ ಮೋಸ್ಟ್ 3 ಮೆಟೀರಿಯಲ್ಸ್. ನಾವು ಏನಂದರೆ ಜಾಸ್ತಿ ಮೆಟೀರಿಯಲ್ಸ್ನ ಹುಡುಕೊಂಡು ಹೋಗಬಾರ್ದು. 1 ಅಥವಾ 2 ಇನ್ನೂ ರೆಕಮೆಂಡೇಷನ್ ಅಂದರೆ ಒಂದೇ ಮೆಟೀರಿಯಲ್ಗೆ ನಾವು ಫಿಕ್ಸ್ ಆಗಬೇಕು. ಬಟ್ ಕೆಲವೊಂದು ಸರಿ ಒಂದೊಂದು ಟಾಪಿಕ್ಕು ಕವರ್ ಆಗಿರೋದಿಲ್ಲ. ಈಗ ನೀವು ಅರಿಹಾಂತ್ ಬೈ ಮಾಡ್ತೀರಿ ಅಂದರೆ ಇದರಲ್ಲಿ ಕ್ಲಾಕ್ ಪ್ರಾಬ್ಲಮ್ಸ್ ಅಷ್ಟು ಕೊಟ್ಟಿಲ್ಲ, ಬಟ್ ಸಿಂಪ್ಲಿಸಿಟಿಯಲ್ಲಿ ಕ್ಲಾಕ್ ಪ್ರಾಬ್ಲಮ್ಸು ಮತ್ತು ಡೇ ಮಂತ್ ಪ್ರಾಬ್ಲಮ್ಸು ಮತ್ತು ಇದು ಏರಿಯಾ ಪೆರಿಮೀಟರು ಇದರಲ್ಲಿ ತುಂಬ ಚೆನ್ನಾಗಿ ಕವರ್ ಮಾಡಿದ್ದಾರೆ. ಪಾತ್ ಕಂಡುಹಿಡಿಯೋದು ಅಂತ ಹೇಳಿ ಒಂದು ಪ್ರಾಬ್ಲಮ್ ಬರುತ್ತೆ. ಆ ಪಾತ್ ಕಂಡುಹಿಡಿಯೋ ಪ್ರಾಬ್ಲಮ್ಸು ಇದರಲ್ಲಿ ಏನು ಅವರು ಮಾಡಿಸಿರ್ತಾರೆ ಇದೇ ಥರನೇ ಕ್ವಶನ್ಸ್ ಕೇಳ್ತಾರೆ ಅದರಲ್ಲಿ. ಈ ಬುಕ್ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಅರಿಹಂತಲ್ಲಿ ಏನು ಅಂದರೆ ಎಲ್ಲ ಟಾಪಿಕ್ ಕವರ್ ಮಾಡಿದ್ದಾರೆ, ಸೆಗ್ರಿಗೇಷನ್ ಚೆನ್ನಾಗಿದೆ. ಬಟ್ ಕೆಲವೊಂದು ಟಾಪಿಕ್ನ ಅವರು ಜಾಸ್ತಿ ಫೋಕಸ್ ಮಾಡೇ ಇಲ್ಲ. ಯಾವುದು ಅಂದರೆ ಕ್ಲಾಕ್ ಪ್ರಾಬ್ಲಮ್ಸ್ನ ಎಲ್ಲೋ ಕೆಲವೊಂದು ಕೊಟ್ಟಿದ್ದಾರೆ ಅಷ್ಟೇ, ಅದು ಸುಮ್ಮನೆ ಕೊಟ್ಟಿದ್ದಾರೆ, ಅದರಲ್ಲಿ ಡಿಸ್ಕ್ರಿಪ್ಷನ್ ಎಕ್ಸ್ಪ್ಲನೇಷನ್ನು ಕೊಟ್ಟೇ ಇಲ್ಲ. ಸೊ ಹಂಗಾಗಿ ಇದನ್ನು ಮತ್ತು ಸಿಂಪ್ಲಿಸಿಟಿನ ವರ್ಕ್ ಮಾಡಿದ್ರೆ ಹೆಲ್ಪ್ಫುಲ್ ಅಂತ ನನಗನ್ಸುತ್ತೆ. ಆರ್ ಎಲ್ಸ್ ಮಾಸ್ಟರ್ ಗೈಡ್ ಮತ್ತು ಇದು ಸಿಂಪ್ಲಿಸಿಟಿ ಇವೆರಡರಲ್ಲಿ ಒಂದು, ಈ ಥರ 2 ಮೆಟೀರಿಯಲ್ಸ್ನ ರೆಫರ್ ಮಾಡಿದ್ರೆ ಒಳ್ಳೆಯದು ಅಂತ ನಮ್ಮ ಸಜೆಷನ್ ಆ್ಯಂಡ್ ನಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇರೋದು ಅಷ್ಟೇ. ಇದಕ್ಕೂ ಬೇರೆ ಗೊತ್ತಿದೆ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಆ ಮೆಟೀರಿಯಲ್ಸ್ ಯಾವುದು ಅಂತ. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೂಡ ನಮಗೆ ಮೇಲ್ ಮಾಡ್ಬೋದು ನೀವು. ಸೊ ಏನೇ ರಿಸೋರ್ಸಸ್ ಇದ್ದರೂ ಕೂಡ 1 ಅಥವಾ 2 ರಿಸೋರ್ಸಸ್ಗೆ ಮಾತ್ರ ನಾವು ಸ್ಟಿಕ್ ಆನ್ ಆಗಬೇಕು. 2-3 ಎಲ್ಲ ತುಂಬ ರಿಸ್ಕಿ ಅದು ಆ್ಯಂಡ್ ತುಂಬ ಕನ್ಫ್ಯೂಷನ್ ಆಗುತ್ತೆ. ಸೊ 2 ಅಥವಾ 3 ಮೆಟೀರಿಯಲ್ಸ್ಗೆ ನಾವು ಮಾತ್ರ ಫಿಕ್ಸ್ ಆಗಬೇಕು. ಫಿಕ್ಸ್ ಆಗಿ ಅದರಲ್ಲಿರೋ ಕಾನ್ಸೆಪ್ಟ್ಸ್ನ ತರೋ ಆಗಬೇಕು. ಟಾಪಿಕ್ಸ್ ಎಷ್ಟು ಕ್ಲಿಯರಾಗಿ ಅರ್ಥ ಮಾಡ್ಕೋತೀವೋ ಅಷ್ಟೇ ಇಂಪಾರ್ಟೆಂಟ್ ನಂಬರ್ ಆಫ್ ಕ್ವೆಶನ್ಸ್.
ನಂಬರ್ ಆಫ್ ಕ್ವೆಶನ್ಸ್ನ ನಾವು ಜಾಸ್ತಿ ಅಂದರೆ ಜಾಸ್ತಿ ಸಾಲ್ವ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಎಷ್ಟು ಮಕ್ಕಳಲ್ಲಿ ತಲೆಯಲ್ಲಿ ಕೂತಿದೆ ವಿಲ್ಲಿಂಗ್ನೆಸ್, ಅದು ಮ್ಯಾಟರ್ ಆಗುತ್ತೆ. ಕನ್ಸಿಸ್ಟೆನ್ಸಿ, 2 ದಿನ ಮಾಡೋದು 3 ದಿನ ಬಿಡೋದು, ಅಥವಾ 1 ತಿಂಗಳು ತುಂಬ ಚೆನ್ನಾಗಿ ಮಾಡೋದು 1 ತಿಂಗಳು ಬಿಡೋದು, ಆ ಥರ ಮಾಡಿದ್ರೆ ಖಂಡಿತವಾಗ್ಲೂ ನವೋದಯ ವರ್ಕ್ ಆಗೋದೇ ಇಲ್ಲ. ಆ ಥರ ಏನಾದರೂ ಪ್ಲ್ಯಾನ್ಸ್ ಇದ್ದರೆ ದಯವಿಟ್ಟು ಮಾಡಬೇಡಿ. ಇವಾಗ ಸ್ಕೂಲ್ಸ್ ಎಕ್ಸಾಮ್ಸಲ್ಲಿ ಲಾಸ್ಟ್ 1 ವೀಕಲ್ಲಿ ಕುಂಡ್ರಿಸ್ಕೊಂಡು ಬಯಾಟ್ ಮಾಡಿಸ್ಬಿಡೋದು, ಅಥವಾ ಲಾಸ್ಟ್ 1 ಮಂತಲ್ಲಿ ಇಂಪಾರ್ಟೆಂಟ್ ಏನೇನಿದೆ ಅದನ್ನು ಸಾಲ್ವ್ ಮಾಡೋದು, ಆ ಥರ ನವೋದಯದಲ್ಲಿ ಅಪ್ಲೈ ಮಾಡ್ತಿದ್ದೀವಿ ಅಂದರೆ ಖಂಡಿತವಾಗ್ಲೂ ವರ್ಕ್ ಆಗಲ್ಲ. ಕನ್ಸಿಸ್ಟೆನ್ಸಿ ಈಸ್ ದ ಕೀ ಫಾರ್ ಸಕ್ಸಸ್. ಮಕ್ಕಳಿಗೆ ಹಾಬಿ ಮಾಡಿಸ್ಬೇಕು, ಟೈಮ್ ಟೇಬಲ್ ಹಾಕಿಸ್ಬೇಕು. ಈಗ ಇವತ್ತು ಇಷ್ಟು ಮೆಂಟಲ್ ಎಬಿಲಿಟಿ, ಇಷ್ಟು ಮ್ಯಾಥ್ಸ್ ಮಾಡ್ತೀನಿ ಅಂದರೆ ಅಷ್ಟು ಮಾಡಲೇಬೇಕು ಅಟ್ ಎನಿ ಕಾಸ್ಟ್. ಮಾರ್ನಿಂಗ್ ಈವ್ನಿಂಗ್ ಸ್ಕೂಲ್ದು ಇರುತ್ತೆ, ಜೊತೆಗೆ ಇದನ್ನು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ತುಂಬ ಮ್ಯಾಟರ್ ಆಗೋದು ಡಿಟರ್ಮಿನೇಷನ್. ಬರೀ ಹಾರ್ಡ್ ವರ್ಕ್ ಮಾಡಿದ್ರೆ ಸಾಲಲ್ಲ, ಸ್ಮಾರ್ಟಾಗೆ ಹಾರ್ಡ್ ವರ್ಕ್ನ ಮಾಡಬೇಕಾಗುತ್ತೆ. ರಿಸಲ್ಟ್ ಕಡೆ ನಾವು ಯಾವತ್ತೂ ಫೋಕಸ್ ಮಾಡಬಾರ್ದು. ಲರ್ನಿಂಗ್ ಕಡೆ ನಾವು ಜಾಸ್ತಿ ಫೋಕಸ್ನ ಮಾಡಬೇಕು. ಎಷ್ಟು ಮಾಡ್ತೀವಿ ಅನ್ನೋ ಹಂಬಲ್ನೆಸ್ ಇರುತ್ತೆ, ಅಷ್ಟು ನಾವು ಕಲಿತೀವಿ. ಎಷ್ಟು ಕಲಿತೀವೋ ಅಷ್ಟು ಸ್ಕೋರ್ ಆಗುತ್ತೆ, ಕಲಿತಷ್ಟು ನಮಗೆ ಹೆಲ್ಪ್ ಆಗುತ್ತೆ. ಇದಿಷ್ಟು ಮೆಟೀರಿಯಲ್ಸ್ ಬಗ್ಗೆ. ಈ ವಿಡಿಯೋದಲ್ಲಿ ನೀವೇನಾದರೂ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಬೇರೆ ಏನಾದರೂ ಸಜೆಷನ್ಸ್ ಬೇಕಿದ್ದರೆ ಕಮೆಂಟ್ ಮಾಡಿ. ಸೊ ಓವರಾಲ್ ಹೇಳಬೇಕು ಅಂದರೆ, ಯಾವುದೇ ಮೆಟೀರಿಯಲ್ಸ್ನ ನೀವು ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಬೇಸಿಕ್ಸ್ನ ತುಂಬ ಚೆನ್ನಾಗಿ ತರೋ ಆಗಿ. ಬೇಸಿಕ್ಸ್ ಅಂದರೆ ಯಾವುದು ಅಂತ ನೋಡಿದ್ರೆ, ನಂಬರ್ಸ್ ಕರೆಕ್ಟಾಗಿ ಗೊತ್ತಿರಬೇಕು, ಕ್ವಶನ್ನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇಂಪ್ರೂವ್ ಮಾಡ್ಕೋಬೇಕು. ಟಾಪ್ ಮೋಸ್ಟ್ ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಜೊತೆಗೆ ಟೇಬಲ್ಸ್ ಎಲ್ಲಿವರೆಗೂ ಅಂದರೆ 2 to 20 ಥರೋ ಇರಬೇಕು. ಯಾವುದೇ ಮಿಸ್ಟೇಕ್ ಇಲ್ದಲೇ ಥರೋ ಆಗಿರಬೇಕು. ಅಡಿಷನ್ನ ಫಾಸ್ಟಾಗಿ ಮಾಡೋದು ಕಲಿಬೇಕು, ಸಬ್ಸ್ಟ್ರಾಕ್ಷನ್ನು ಅಷ್ಟೇ ಫಾಸ್ಟಾಗಿ ಮಾಡೋದು ಕಲಿಬೇಕು, ಮಲ್ಟಿಪ್ಲಿಕೇಶನ್ನು ಕೂಡ ಫಾಸ್ಟಾಗಿ ಮಾಡೋದು ಕಲಿಬೇಕು. ಇದಿಷ್ಟು ಬೇಸಿಕ್ಸ್ ಥರೋ ಆದಮೇಲೆ ನೀವು ಯಾವುದೇ ಕೋಚಿಂಗ್ ಮೆಟೀರಿಯಲ್ಸ್ ಹಿಂದೆ ಹೋಗಿ. ಸೊ ಈ ಬುಕ್ಸ್ನ ರೆಫರ್ ಮಾಡಿದ್ರೆ ಸಾಕು. ಕೋಚಿಂಗ್ ಇಲ್ಲ ಅಂದರೂ ನೀವು ರೆಗ್ಯುಲರ್ ಎಫರ್ಟ್ ಆಗಿದ್ರೆ ಖಂಡಿತವಾಗ್ಲೂ ಅಚೀವ್ ಮಾಡ್ಬೋದು. ಪೇರೆಂಟ್ಸ್ ಕೂಡ ಅಷ್ಟೇ, ತುಂಬ ಆ ಕೋಚಿಂಗ್ ಅಂತ ದುಡ್ಡು ವೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಬದಲು ನೀವೇ ಮಕ್ಕಳಿಗೆ ಸ್ವಲ್ಪ ಟೈಮ್ ಕೊಟ್ಟು ಈ ಮೆಟೀರಿಯಲ್ಸಲ್ಲಿ ಏನಿದೆ ಅಂತ ನೀವು ಅರ್ಥ ಮಾಡಿಕೊಂಡು ಅವ್ರಿಗೆ ಗೈಡ್ ಮಾಡಿದ್ರೆ, ಅಥವಾ ಮೆಟೀರಿಯಲ್ಸ್ನ ಅವ್ರ ಕೈಲಿ ಕೊಟ್ಟು ಹಿಂಗೆ ಮಾಡಪ್ಪ ಅಂತ ಹೇಳಿದ್ರೆ ಕ್ಲಿಯರ್ ಮಾಡೋ ಚಾನ್ಸಸ್ಸು ತುಂಬ ಇರುತ್ತೆ. ಕಲಿಕೆ ತುಂಬ ಮುಖ್ಯ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಪ್ಲೀಸ್ ಶೇರ್ ಮಾಡೋದು ಚಿಕ್ಕ ಕೆಲಸ ನಿಮಗಾಗಿರ್ಬೋದು, ಬಟ್ ಹೆಲ್ಪ್ ತಗೊಳ್ಳೋರಿಗೆ, ನೀಡಿರೋರಿಗೆ ಅದು ತುಂಬ ದೊಡ್ಡ ಸಹಾಯ ಆಗಿರುತ್ತೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಅಥವಾ ಇಮೇಲ್ ಮಾಡಿ. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ನಮ್ಮ ಎನರ್ಜಿ.